ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮುಖದ ಅಂದ ಹೆಚ್ಚಿಸಲು ಅಥವಾ ಮುಖದ ಒಂದು ಕಾಂತಿಯನ್ನು ಹೆಚ್ಚಿಸಲು ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಒಂದು ಒಳ್ಳೆ ಸ್ಕಿನ್ನನ್ನು ಪಡೆಯಲು ಅಂದರೆ ಹೆಲ್ದಿಯಾಗಿರೋ ಸ್ಕಿನ್ನನ್ನು ಪಡೆಯಲು ದಿನನಿತ್ಯ ನಾವು ಯಾವ್ಯಾವ ಟಿಪ್ಸ್ನ ಫಾಲೋ ಮಾಡಬೇಕು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡ್ಕೊಂಡು ಬನ್ನಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಪ್ರತಿಯೊಬ್ಬ ಮಹಿಳೆಯು ತಿಳಿದುಕೊಳ್ಳಬೇಕಾದ 10 ಸರಳ ಮತ್ತು ಪರಿಣಾಮಕಾರಿ ಬ್ಯೂಟಿ ಟಿಪ್ಸ್ಗಳನ್ನು ನೋಡೋಣ. ಟಿಪ್ ನಂಬರ್ 1, ದಿನಕ್ಕೆ 2 ರಿಂದ 3 ಲೀಟರ್ ನೀರು ಕುಡಿಯಿರಿ. ಇದು ಚರ್ಮವನ್ನು ತೇವಾಂಶದಿಂದ ತುಂಬಿ ನೈಸರ್ಗಿಕ ಕಾಂತಿಯನ್ನು ನೀಡುತ್ತದೆ. ಈ ಟಿಪ್ಪಿಂದ ನಾವು ಏನು ತಿಳ್ಕೊಬೋದು ಅಂದರೆ, ನಮ್ಮ ದೇಹಕ್ಕೆ ನೀರು ತುಂಬಾ ಇಂಪಾರ್ಟೆಂಟ್. ಅದರಲ್ಲೂ ಸ್ಕಿನ್ಗಂತೂ ಇನ್ನೂ ತುಂಬಾ ಮುಖ್ಯ. ನೀರು ನಮ್ಮ ದೇಹದಲ್ಲಿ ಡಿಹೈಡ್ರೇಟನ್ನು ಕಮ್ಮಿ ಮಾಡುತ್ತದೆ. ಇದರಿಂದ ನಮ್ಮ ಸ್ಕಿನ್ನು ಯಾವಾಗಲೂ ಹೈಡ್ರೇಟ್ ಆಗಿರಲು ಸಹಾಯ ಮಾಡುತ್ತದೆ. ಅದರಿಂದ ಸ್ಕಿನ್ ಗ್ಲೋ ಆಗಿ ಕಾಣಿಸುತ್ತೆ. ಟಿಪ್ ನಂಬರ್ 2, ಪ್ರತಿದಿನ ರಾತ್ರಿ ಮಲಗುವ ಮೊದಲು ಮುಖವನ್ನು ಚೆನ್ನಾಗಿ ತೊಳೆದು ನಂತರ ಮಾತ್ರ ಮಲಗಿ. ಇದು ಕೂಡ ಒಂದು ಒಳ್ಳೆ ಟಿಪ್ಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಡೇ ಟೈಮಲ್ಲೆಲ್ಲ ನಾವು ನಮ್ಮ ಫೇಸ್ ಮೇಲೆಲ್ಲ ಎಷ್ಟೊಂದು ಡಸ್ಟ್ ಎಲ್ಲ ಕೂತ್ಕೊಂಡಿರುತ್ತೆ ಅಲ್ವಾ. ಸೊ ನಾವು ನೈಟ್ ಅದನ್ನೆಲ್ಲ ಕ್ಲೀನ್ ಮಾಡಿ ಮುಖನ ತೊಳೆದು ಮಲಗೋದ್ರಿಂದ ಯಾವುದೇ ರೀತಿಯ ಡಸ್ಟು ನಮ್ಮ ಸ್ಕಿನ್ ಒಳಗಡೆ ಹೋಗೋದಿಲ್ಲ. ಸೊ ಇದರಿಂದ ನಾವು ಫೇಸ್ನ ಅಂದರೆ ಮುಖನ ನಾವು ಯಾವುದೇ ಒಂದು ಬ್ಯಾಕ್ಟೀರಿಯಾ ಬರದೇ ಇರೋ ಥರ ನೋಡ್ಕೊಳ್ಬೋದು. ಹಾಗಾಗಿ ನಾವು ರಾತ್ರಿ ಮುಖ ತೊಳೆದು ಮಲಗೋದ್ರಿಂದ ಸ್ಕಿನ್ ಕೂಡ ಹೆಲ್ದಿಯಾಗಿ ಇಟ್ಕೊಳ್ಬೋದು. ಟಿಪ್ ನಂಬರ್ 4, ಹೊರಗೆ ಹೋಗುವ ಮೊದಲು ಸನ್ಸ್ಕ್ರೀನ್ ಬಳಸುವುದನ್ನು ಮರೆಯಬೇಡಿ. ಇದು ಸೂರ್ಯನ ಹಾನಿಕಾರಕ ಕಿರಣಗಳಿಂದ ಚರ್ಮವನ್ನು ರಕ್ಷಿಸುತ್ತದೆ. ಸನ್ಸ್ಕ್ರೀನ್ನ ನೀವು ಹೊರಗಡೆ ಹೋಗಬೇಕಾದ್ರೆ ಒಂದು 2 ರಿಂದ 3 ಗಂಟೆ ಒಳಗಡೆ ಅದನ್ನು ಅಪ್ಲೈ ಮಾಡ್ಕೊಳ್ಳಿ. ಈ ಥರ ಸನ್ಸ್ಕ್ರೀನ್ನ ಅಪ್ಲೈ ಮಾಡೋದ್ರಿಂದ ನೀವು ಸನ್ ಟ್ಯಾನ್ ಮತ್ತು ಸನ್ ಬರ್ನ್ ಆಗುವುದನ್ನು ತಡೆಗಟ್ಟಬಹುದು. ಹಾಗೂ ಕಪ್ಪು ಕಲೆಗಳು ಮತ್ತು ಪಿಗ್ಮೆಂಟೇಷನ್ ಆಗುವುದನ್ನು ಕೂಡ ನೀವು ಸನ್ಸ್ಕ್ರೀನ್ ಯೂಸ್ ಮಾಡುವುದರಿಂದ ತಡೆಯಬಹುದು. ಸೊ ಯಾವಾಗಲೂ ಸನ್ಸ್ಕ್ರೀನ್ ಬಳಸಿ ಹೊರಗಡೆ ಹೋಗಿ. ಟಿಪ್ ನಂಬರ್ 5, ಪ್ರತಿದಿನ ಸಾಕಷ್ಟು ಹಣ್ಣು ಮತ್ತು ಹಸಿರು ತರಕಾರಿಗಳನ್ನು ಸೇವಿಸಿ. ಆರೋಗ್ಯಕರ ಆಹಾರವೇ ಉತ್ತಮ ಸೌಂದರ್ಯದ ರಹಸ್ಯ. ಹೌದು, ನಾವು ಹೊರಗಡೆಯಿಂದ ಮಾತ್ರ ಸ್ಕಿನ್ನ ಕೇರ್ ಮಾಡಿದ್ರೆ ಸಾಕಾಗಲ್ಲ. ನಾವು ಒಳಗಡೆ ತಗೊಳ್ಳೋ ಒಂದು ಆಹಾರದಲ್ಲೂ ಕೂಡ ನಾವು ಸ್ಕಿನ್ ಕೇರ್ಗೆ ಬೇಕಾಗಿರೋ ಒಂದು ವಿಟಮಿನ್ಸ್ನ ತಗೊಂಡಾಗ ಮಾತ್ರ ಹೆಲ್ದಿ ಸ್ಕಿನ್ನ ಕಾಪಾಡ್ಕೊಳ್ಬೋದು. ವಾರಕ್ಕೆ 2 ಬಾರಿ ತೆಂಗಿನ ಎಣ್ಣೆಯಿಂದ ತಲೆಗೆ ಮಸಾಜ್ ಮಾಡಿ. ಇದರಿಂದ ಕೂದಲು ಬಲವಾಗಿ ಬೆಳೆಯಲು ಸಹಾಯವಾಗುತ್ತದೆ. ನಾವು ಜಸ್ಟ್ ಸ್ಕಿನ್ ಕೇರ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಆದರೂ ಕೂಡ ಇಲ್ಲಿ ಏರ್ ಕೇರ್ ಬಗ್ಗೆ ಒಂದು ಟಿಪ್ ಇದೆ ನೋಡಿ. ಕೂದಲು ಚೆನ್ನಾಗಿ ಬೆಳಿಬೇಕು ಅಂದರೆ ಫಸ್ಟ್ ಅದಕ್ಕೆ ಬೇಕಾಗಿರೋದೇ ಎಣ್ಣೆ ಅಲ್ವಾ. ಸೊ ನೀವು ತಲೆಗೆ ಚೆನ್ನಾಗಿ ಕೊಬ್ಬರಿ ಎಣ್ಣೆಯಿಂದ ಮಸಾಜ್ ಮಾಡಿ ತಲೆ ಸ್ನಾನ ಮಾಡೋದ್ರಿಂದ ದಟ್ಟವಾಗಿ ಕೂದಲು ಬೆಳೆಯುತ್ತದೆ. ಟಿಪ್ ನಂಬರ್ 7, ಪ್ರತಿದಿನ 7 ರಿಂದ 8 ಗಂಟೆಗಳ ನಿದ್ರೆ ಮಾಡಿ. ಇದರಿಂದ ಮುಖವು ತಾಜಾ ಮತ್ತು ಕಾಂತಿಯುತವಾಗಿ ಕಾಣುತ್ತದೆ. ಇದು ಕೂಡ ಒಂದು ಒಳ್ಳೆ ಟಿಪ್ ಅಂತಲೇ ಹೇಳ್ಬೋದು. ಯಾಕಂದರೆ ನಿದ್ದೆ ನಮಗೆ ಎಷ್ಟೊಂದು ಇಂಪಾರ್ಟೆಂಟ್ ಅಂತ ಎಲ್ರಿಗೂ ಕೂಡ ಗೊತ್ತು. ಆದರೆ ಸ್ಕಿನ್ಗೂ ಕೂಡ ಅದೇ ಥರ ನಿದ್ದೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹೇಗೆ ಅಂತ ಕೇಳಿದರೆ, ನಾವು ನಿದ್ರೆ ಮಾಡುವ ಸಮಯದಲ್ಲಿ ನಮ್ಮ ದೇಹ ಚರ್ಮವು ತನ್ನನ್ನು ತಾನೇ ಸರಿಪಡಿಸಿಕೊಳ್ಳಲು ಕೆಲಸ ಮಾಡುತ್ತದೆ. ಹಾಗಾಗಿ ನಿದ್ದೆ ಮಾಡುವುದು ತುಂಬಾ ಮುಖ್ಯ. ಚರ್ಮಕ್ಕೆ ನೈಸರ್ಗಿಕ ಕಾಂತಿ ಬರುತ್ತದೆ. ಕಣ್ಣುಗಳ ಒಂದು ಕಪ್ಪು ಕಲೆಯನ್ನು ನಿವಾರಿಸುತ್ತದೆ. ಮುಖವು ತಾಜಾ ಮತ್ತು ಫ್ರೆಶ್ ಆಗಿ ಕಾಣುತ್ತದೆ. ಟಿಪ್ ನಂಬರ್ 9, ಮೇಕಪ್ ಬಳಸಿದರೆ ಮಲಗುವ ಮೊದಲು ಅದನ್ನು ಸಂಪೂರ್ಣವಾಗಿ ತೆಗೆದುಹಾಕಿ. ಹೌದು, ನಾವು ಯಾವಾಗಾದರೂ ಹೊರಗಡೆ ಹೋಗಬೇಕಾದ್ರೆ ಅಥವಾ ಯಾವುದಾದ್ರೂ ಒಂದು ಫಂಕ್ಷನ್ ಅಟೆಂಡ್ ಮಾಡಿದಾಗ ನಾವೇನಾದರೂ ಮೇಕಪ್ ಅಂದರೆ ಯಾವುದಾದ್ರೂ ಒಂದು ಕ್ರೀಮ್ ಅಥವಾ ಯಾವುದಾದ್ರೂ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿದಾಗ ಅದನ್ನು ಮಲಗೋವಾಗ ರಿಮೂವ್ ಮಾಡಿ ಮಲ್ಕೊಳ್ಬೇಕು. ಟಿಪ್ ನಂಬರ್ 10, ಒತ್ತಡವನ್ನು ಕಡಿಮೆ ಮಾಡಿ ಪ್ರತಿದಿನ ನಗುತ್ತೀರಿ. ಸಂತೋಷವಾಗಿರುವುದು ಕೂಡ ಒಂದು ಉತ್ತಮ ಬ್ಯೂಟಿ ಸೀಕ್ರೆಟ್. ಇದು ಕೂಡ ಒಂದು ಒಳ್ಳೆ ಟಿಪ್ಪೇ. ಯಾಕಂದರೆ ನಾವು ಏನೇ ಮಾಡಿದರೂ ಕೂಡ ನಮಗೆ ಮುಖದಲ್ಲಿ ನಗು ಇರಬೇಕು ಅಲ್ವಾ. ಸೊ ನಗು ಕೂಡ ಒಂದು ಬ್ಯೂಟಿ ಟಿಪ್ಸ್ ಅಂತಲೇ ಹೇಳ್ಬೋದು. ನಾವು ಮನಸ್ಸಿಂದ ಯಾವಾಗ ಖುಷಿಯಾಗಿ ಇರ್ತೀವಲ್ವ, ಆವಾಗ ನಮ್ಮ ಸ್ಕಿನ್ನು ಕೂಡ ತುಂಬ ಕಾಂತಿಯಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು.
ಈ ಟಿಪ್ಸ್ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಸೊ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡದೆ ಯಾರೆಲ್ಲ ನೋಡಿದ್ದೀರಾ ಅವರೆಲ್ರಿಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದಗಳು. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ.